ನಮಸ್ಕಾರ. ಕ್ಲೂಲೆಸ್ ಇನ್ಸ್ಯಾನಿಟಿಗೆ RCB ವರ್ಸಸ್ DC ಮ್ಯಾಚ್ ಸಕ್ಕದಾಗಿತ್ತು. ನೆಕ್ಸ್ಟ್ RCB ವರ್ಸಸ್ GT ಮ್ಯಾಚ್ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಭರತ್ ಅವರಿದ್ದಾರೆ. ಇವರು ಜರ್ಮನಿಲಿದ್ದಾಗಲೂ ಫುಲ್ RCB ಫ್ಯಾನು. ಈಗ ಬೆಂಗಳೂರಿಗೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಮ್ಯಾಚ್ಗೂ ಹೋಗ್ತಾರೆ ಬೆಂಗಳೂರಲ್ಲಿ. ಭರತ್ ಅವರೇ, DC ಮ್ಯಾಚ್ ನೋಡಿದ್ರೆ ಹೇಗನ್ನಿಸ್ತು? DC ಮ್ಯಾಚ್ ನೋಡಿದಾಗ ನಮ್ಗೆ ಒಂದೇ ಅನಿಸಿದ್ದು, ನಮ್ಮ ಟ್ರೂ ಪೊಟೆನ್ಷಿಯಲ್ ಆ್ಯಸ್ RCBN ವಿ ಹ್ಯಾವ್ ಗಿವನ್ ಅವರ್ 100%. ದಿಸ್ ಈಸ್ ವಾಟ್ RCB ಸ್ಟ್ಯಾಂಡ್ಸ್ ಫಾರ್. RCB ಟೀಮ್ ಅಂದರೆ ಈ ಥರ, ಡಿಫೆಂಡಿಂಗ್ ಚಾಂಪಿಯನ್ಸ್ ಅಂದರೆ ಈ ಥರ ಆಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಎಲ್ಲ ಟೀಮ್ಗೂ. ಐ ಆಮ್ ವೆರಿ ಪ್ರೌಡ್ ಆಫ್ RCB ಆ್ಯಂಡ್ ದೆನ್ ಹೋಪ್ ದೇ ವಿಲ್ ಕಂಟಿನ್ಯೂ ಇದೇ ಥರ ಆಡ್ತಾರೆ ಫಾರ್ ನೆಕ್ಸ್ಟ್ ಅಂಟಿಲ್ ವಿ ಡಿಫೆಂಡ್ ಅವರ್ ಟ್ರೋಫಿ ಆ್ಯಂಡ್ ದೆನ್ ವಿ ಬಿಕಮ್ ಚಾಂಪಿಯನ್ಸ್. ಎಸ್, ಅಂದ್ರೆ ನೀವು ಹೇಳೋದು ಲಿಟ್ರಲಿ RCB ಟ್ಯಾಗ್ ಲೈನ್ ಪ್ಲೇ ಬೋಲ್ಡ್ಗೆ ತಕ್ಕಂಗೆ ಆಡಿದ್ದಾರೆ. ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಅಂಡ್ ಯಾರ್ಯಾರು ಎಷ್ಟು ದಿನ ಮಾತಾಡ್ತಿದ್ರು RCB ಬಗ್ಗೆ ಅವ್ರಿಗೆಲ್ಲ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಸ್, ನೆಕ್ಸ್ಟ್ GT ಮೇಲೆ ಆಡ್ತಾ ಇದ್ದಾರೆ. ಸೊ GT ಮೇಲೆ GT ಕಡೆಯಿಂದ ಏನಾರ ಥ್ರೆಟ್ ಅನ್ಸುತ್ತಾ? GT ನೋಡಿದ್ರೆ ಒಳ್ಳೆ ಬೌಲರ್ಸ್, ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಇದೆ ಅವ್ರದ್ದು. ಅವ್ರ ಟ್ರ್ಯಾಕ್ ರೆಕಾರ್ಡ್ ವಿತ್ ಬೌಲಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪಿಚ್ ಸೂಟ್ಸ್ ದೆಮ್. ತುಂಬ ಒಳ್ಳೆ ಪಿಚ್ ಫಾರ್ ಬೌಲಿಂಗ್. ಆ್ಯಂಡ್ ದೆನ್ ಅವರಲ್ಲಿ ಆ ಥರ ಕೇಪಬಿಲಿಟಿ ಇರೋರು ಇದ್ದಾರೆ. ಬಟ್ ನಮ್ಮಲ್ಲಿ ಬ್ಯಾಲೆನ್ಸಿಂಗ್ ಆಫ್ ದ ಸೈಡ್ ಎಷ್ಟು ಚೆನ್ನಾಗಿದೆ ಅಂದರೆ, ಫಸ್ಟ್ ಅಗ್ರೆಷನ್, ಕನ್ಸಾಲಿಡೇಷನ್, ದೆನ್ ಫೈನಲಿ ಹಿಟರ್ಸ್. ಸೊ ಆ ಕಾಂಬಿನೇಷನ್ ಇರೋದ್ರಿಂದ ಈ ಥ್ರೆಟ್ಗಳನ್ನ ನಾವು ಚೆನ್ನಾಗಿ ಅವಾಯ್ಡ್ ಮಾಡ್ಬೋದು. ಕರೆಕ್ಟ್. ಆ್ಯಂಡ್ ನಮ್ಮ ಬೌಲಿಂಗು ಚೆನ್ನಾಗಿ ಬಂದಿದ್ದಕ್ಕೆ GTಲಿ ನೋಡಿದ್ರೆ ಟಾಪ್ 3ನೇ ಹೆವಿ. ಗಿಲ್ ಆಗಿರ್ಬೋದು, ಸಾಯಿ ಸುದರ್ಶನ್, ಬಟ್ಲರ್. ಸೊ ಈ 3 ಜನ ಥ್ರೆಟ್ ನೀವು ಅಂದಂಗೆ ಬೌಲಿಂಗ್ ವೈಸು ನಾವು ಖಂಡಿತ ಟ್ಯಾಕಲ್ ಮಾಡ್ಬೋದು, 100% ಮಾಡ್ಬೋದು. ಯಾಕೆಂದರೆ ಇವಾಗಿರೋ ಭುವಿ ಮತ್ತು ಆಸ್ ಭುವಿ ಪರ್ಪಲ್ ಕ್ಯಾಪ್ ಹೋಲ್ಡರ್ ನಾವು ಆಸ್ ಆಫ್ ನೌ. ಸೊ ಭುವಿ ಮತ್ತು ಹ್ಯಾಸಲ್ವುಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ. ದೆನ್ ಕೃಣಾಲ್ ಪಾಂಡ್ಯ ಆ್ಯಂಡ್ ಸುಯೇಶ್ ಅವರಿಬ್ಬರದ್ದು ಕಾಂಬಿನೇಷನ್ ಮಿಡ್ಲ್ ಓವರ್ಸಲ್ಲಿ ತುಂಬ ಚೆನ್ನಾಗಿದೆ. ಡೆತ್ಗೆ ಬಂದರೆ ಭುವಿ ಮತ್ತೆ ಬಂದು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ನಮ್ಗೊಂದು ಬೌಲರ್ ತುಂಬ ಕಡಿಮೆ ಇದ್ದರು, ಅಭಿನಂದನ್ ನಾವು ಟ್ರೈ ಮಾಡಿದ್ವಿ, ಪಾಪ ಚೆನ್ನಾಗಿ ಆಡಿದ್ರು. ದೆನ್ ರಶೀದ್ ದಾರ್ ಬಂದಮೇಲೆ ಅವ್ರ ಬೌಲಿಂಗ್ ಬಿಕಮ್ ಸ್ಟಿಲ್ ಸ್ಟ್ರಾಂಗ್. ಆ್ಯಂಡ್ ಅವ್ರು ಶೆಪರ್ಡ್ನ ಇನ್ನೂ ಯೂಸ್ ಮಾಡಿಲ್ಲ ಅಷ್ಟು ಸರಿಯಾಗಿ, ಆಲ್ರೌಂಡರ್, ಬೌಲಿಂಗ್ ಆಲ್ರೌಂಡರ್ ಆಗಿ. ಬಟ್ ಈ ಕಾಂಬಿನೇಷನ್ ನೋಡಿದ್ರೆ ಎಲ್ಲಿಂದನೂ ನಮಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಆಮೇಲೆ ಮೇನ್ ಪಾಯಿಂಟ್ ಏನು ಅಂದರೆ, GT ಅವರು ಮೇನ್ 3 ಮೇಲೆ ಡಿಪೆಂಡೆಂಟ್ ಆಗಿದ್ದಾರೆ. ಮಿಡ್ಲ್ ಆರ್ಡ್ರು ಯಾರೂ ಎಕ್ಸ್ಪೋಸ್ ಆಗಿಲ್ಲ ಇಂಥ ಒಳ್ಳೆ ಬೌಲಿಂಗ್ಗೆ. ಸೊ ದಟ್ ವಿಲ್ ಬಿ ಡಿಫಿಕಲ್ಟ್ ಫಾರ್ ದೆಮ್. ಆ್ಯಂಡ್ ದೆನ್ ನಮಗೆ ಇದರಲ್ಲಿ ಹೈ ವೋಲ್ಟೇಜ್ ಮ್ಯಾಚ್, ತುಂಬ ರನ್ಸ್ ಬರುತ್ತೆ. ಆ್ಯಂಡ್ ದೆನ್ ವಿ ವಿಲ್ ವಿನ್ ಫಾರ್ ಶೋರ್ ದಿಸ್ ಮ್ಯಾಚ್. ಸೂಪರ್. ಬಟ್ RCBಲಿ ಟಾಪ್ ಪರ್ಫಾರ್ಮರ್ ಯಾರು? ನನಗೆ ಈ ಸಲ ನೋಡಿದ್ರೆ ಖಂಡಿತವಾಗ್ಲೂ ಇಫ್ ಫಿಲಿಪ್ ಸಾಲ್ಟ್ ವಾಪಸ್ ಬಂದರೆ ಅವರಿಲ್ಲ ಅಂದರೆ DDP ಐ ಥಿಂಕ್ ಫಾರ್ಮ್ ಆಫ್ ಲೈಫಲ್ಲಿದ್ದಾರೆ. ಅವ್ರದ್ದು ಒಂದೊಂದು ಸ್ಟ್ರೋಕ್, ಫಸ್ಟ್ ಬ್ಯಾಟಿಂಗ್ ಮಾಡೋಕ್ಕೆ ಬಂದಾಗ ಆ ಫ್ಲಿಕ್ ಶಾಟ್ ಬಂದ್ಬಿಟ್ರೆ ದ ಡೇ ಇಸ್ DDP's 100% ಅವ್ರದ್ದೇ ದಿನ ಅಂತ ನಂಗೆ ಅನ್ನಿಸ್ತಾ ಇದೆ. ಖಂಡಿತ. ಥ್ಯಾಂಕ್ ಯು ಭರತ್ ಅವರೇ. ಇದಿಷ್ಟಾಯಿತು GT ಮ್ಯಾಚ್ ಬಗ್ಗೆ. ನೆಕ್ಸ್ಟ್ ಮ್ಯಾಚ್ಗೆ ಕ್ಲೂಲೆಸ್ ಇನ್ಸ್ಯಾನಿಟಿ ಫಾಲೋ ಮಾಡಿ. ಥ್ಯಾಂಕ್ ಯು.